ಸರ್, ಈಗ US ಈ ಸುಂಕ ಹೆಚ್ಚಳ ಮಾಡಿರುವಂಥದ್ದು ಕರ್ನಾಟಕ ಇಂಡಸ್ಟ್ರಿಗಳ ಮೇಲೆ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ? ಈಗ ನಮ್ಮಲ್ಲಿ ಕರ್ನಾಟಕದ ನೀವು ತೊಗೊಂಡ್ರೆ ನಮ್ಮ ದೇಶದಲ್ಲಿ ಈ ಪರ್ಟಿಕ್ಯುಲರ್ 50% ಸ್ಲ್ಯಾಬಲ್ಲಿ ಇರುವಂಥದ್ದು ಸುಮಾರು 6.5 to 8.5 ಬಿಲಿಯನ್ ಡಾಲರ್ಸಿಂದ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಇದು ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಯಾಕೆಂದರೆ ಇಟ್ಸ್ ಎ ಸಡನ್ ಚೇಂಜ್. ಅಂದರೆ ನಮ್ಮವರು ಪ್ರಿಪೇರ್ ಆಗಿಲ್ಲ, ವ್ಯಾಪಾರಸ್ಥರು ಪ್ರಿಪೇರ್ ಆಗಿರಲಿಲ್ಲ, ಪ್ಲಸ್ ಆ ದೇಶಕ್ಕೂ ಎಫೆಕ್ಟ್ ಆಗುತ್ತೆ. ಯಾಕೆಂದರೆ ಸಡನ್ನಾಗಿ ಇವಾಗ ನಾವು ಇಂಡಿಯಾದವರು ಎಕ್ಸ್ಪೋರ್ಟ್ ಮಾಡೋದು ಸ್ಟಾಪ್ ಮಾಡಿಬಿಟ್ರೆ ಅವ್ರು ಎಲ್ಲಿಂದ ತರ್ತಾರೆ? ಅದನ್ನು ತಯಾರಿಸೋನು ಅವ್ನು ಪ್ರಿಪೇರ್ ಆಗಿರಬೇಕಲ್ಲ, ಅವನ ಹತ್ರ ಅಷ್ಟು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು. ಇವಾಗ ಅವ್ರು ಪ್ಲಾನಿಂಗ್ ಮಾಡ್ತಾ ಇರೋದು ವಿಯೆಟ್ನಾಮು, ಬಾಂಗ್ಲಾದೇಶ ಅಥವಾ ಕಂಬೋಡಿಯಾ ಇಂಥ ದೇಶದಲ್ಲಿ ಮಾಡ್ತಾರೆ. ಯಾಕೆಂದರೆ ನಮ್ಮ ಲೇಬರ್ಗೆ ಮ್ಯಾಚ್ ಆಗುವಂಥದ್ದು ಈ 3 ದೇಶದಲ್ಲಿ ಮ್ಯಾಚ್ ಆಗುತ್ತೆ, ಅಂದರೆ ಕಾಸ್ಟ್ ಆಫ್ ಪ್ರಾಡಕ್ಟ್ಗೆ. ಈ 3 ದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇಲ್ವಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಮಾಡೋಷ್ಟು ಕೆಪಾಸಿಟಿ ಇರಬೇಕು, ನಾಳೆ ಕೊಡುವಂಥ ಕೆಪಾಸಿಟಿ ಇರಬೇಕು. ಸೊ ಕೆಪಾಸಿಟಿ ಇಲ್ಲದಿರುವಾಗ ಆ ದೇಶಕ್ಕೂ ಪ್ರಾಬ್ಲಮ್ ಆಗುತ್ತೆ. ಬಹುಶಃ ಅದು ಯೋಚನೆ ಮಾಡಿಲ್ಲ ಅನಿಸುತ್ತೆ. ನಮ್ಗೆ ನೋ ಡೌಟ್ ನಮ್ಮ ಪರ್ಟಿಕ್ಯುಲರ್ ಇದರಲ್ಲಿ ಗಾರ್ಮೆಂಟ್ ಇಂಡಸ್ಟ್ರಿ, ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರೀಸ್ಗಳಿಗೆ ಸ್ವಲ್ಪ ಮಟ್ಟಿಗೆ ನಮಗೆ ತೊಂದರೆ ಆಗಿದೆ. ಈ ಗಾರ್ಮೆಂಟ್ ಇಂಡಸ್ಟ್ರೀಲಿ ಅವರು ಏನು ಇವತ್ತು ಇದನ್ನು ಡ್ಯೂಟೀಸ್ನ ಜಾಸ್ತಿ ಮಾಡಿದ್ದಾರೆ, ಲೇಬರ್ ಓರಿಯೆಂಟೆಡ್ ಇಂಡಸ್ಟ್ರಿ ಸ್ವಲ್ಪ ಮಟ್ಟಿಗೆ ಗಾರ್ಮೆಂಟ್ ಇಂಡಸ್ಟ್ರೀಸಲ್ಲಿ ಎಫೆಕ್ಟ್ ಇದೆ. ಅಂದರೆ ನಮಗೆ ತುಂಬ ಎಫೆಕ್ಟ್ ಆಗಲ್ಲ. ಇವಾಗ ಏನು ಜನ ಮಾತಾಡ್ತಾ ಇದ್ದಾರಲ್ಲ ಫ್ಯಾಕ್ಟ್ರಿ ಕ್ಲೋಸ್ ಮಾಡುವಂಥ ಇಂಡಸ್ಟ್ರಿ ಅಂತ, ಯಾಕೆಂದರೆ ಅಷ್ಟು ಆಗೋದಿಲ್ಲ. ಯಾಕೆಂದರೆ ಬಹುಶಃ ಆ ಫ್ಯಾಕ್ಟ್ರಿಗಳಲ್ಲಿ ಬರೀ US ಮಾಡುವಂಥದ್ದು ಫ್ಯಾಕ್ಟ್ರಿಗಳು ಇರೋದಿಲ್ಲ, US ಮಾಡ್ಬೋದು, ಬೇರೆ ಸ್ವಲ್ಪ ಈವನ್ ಯುರೋಪಿಯನ್ ಕಂಟ್ರೀಸ್ಗೆ ಮಾಡ್ಬೋದು. ಕೇಳಿದೆ ಗಾರ್ಮೆಂಟ್ಸ್ಗಳು ಕೂಡ ಕ್ಲೋಸ್ ಆಗುತ್ತೆ. ಬೆಂಗಳೂರಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಕೆಲಸ ಕಳ್ಕೊಳ್ತಾರೆ ಅನ್ನುವಂಥದ್ದು ಒಂದು ಮಾತು. ಅದು ಸ್ವಲ್ಪ ಮಟ್ಟಿಗೆ ಕೆಲಸ ಕಳ್ಕೊಳೋದು ಇರ್ಬೋದು, ಬಟ್ ಇಂಡಸ್ಟ್ರಿಗಳು ಕ್ಲೋಸ್ ಆಗಲ್ಲ. ಯಾಕೆಂದರೆ ಈಗ ನಾನೇ ಒಬ್ಬ ಇಂಡಸ್ಟ್ರೀಸ್ ಗಾರ್ಮೆಂಟ್ ಮಾಡ್ತಾ ಇದ್ದರೆ ಬರೀ ನಾನು US ಮಾತ್ರ ಮಾಡೋದಿಲ್ಲ, ಅದನ್ನು US ಮಾಡ್ತೀನಿ, ಯುರೋಪಿಯನ್ ಕಂಟ್ರೀಸ್ಗೆ ಮಾಡ್ತೀನಿ, ಅರಬ್ ಕಂಟ್ರೀಸ್ಗೆ ಮಾಡ್ತೀನಿ, ಭಾಳಷ್ಟು ದೇಶಗಳಿಗೆ ನಾನು ಮಾಡ್ತೀನಿ, ಲೋಕಲ್ಗೂ ಮಾಡ್ತಾ ಇರ್ತೀನಿ. ಸೊ ಹಾಗಿರೋದ್ರಿಂದ ನನಗೆ US ಮಟ್ಟಕ್ಕೆ ನಾನು ಎಷ್ಟು ಕಮಿಟ್ ಮಾಡಿದ್ದೆ ಅದು ನನಗೆ ಎಫೆಕ್ಟ್ ಆಗುತ್ತೆ. ಆ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ಗೆ ಆಗೋಷ್ಟು ಲೇಬರ್ ಎಫೆಕ್ಟ್ ಆಗ್ಬೋದು, ಅಥವಾ ಲೇಬರ್ನ ನಾವು ಅಬ್ಸರ್ವ್ ಮಾಡ್ಕೊಬೋದು. ದಟ್ ಇಸ್ ದ ಲೆಫ್ಟ್ ಟು ದ ಇಂಡಸ್ಟ್ರೀಸ್ಗೆ ಆಗ್ತಾರೆ. 100% US ಮಾಡ್ತಾ ಇದ್ದಂಥ ಇಂಡಸ್ಟ್ರಿಗೆ ಇದು ಎಫೆಕ್ಟ್ ಆಗುತ್ತೆ. ಎರಡನೇದಾಗಿ ನಮ್ಮಲ್ಲಿ ಮೇಜರ್ ಗಾರ್ಮೆಂಟ್ ಬಿಟ್ಟ ಅಂದರೆ ಜ್ಯುವೆಲರಿ ಮಾಡ್ತಾ ಇದ್ವಿ, ಡೈಮಂಡ್ಸ್ ಮಾಡ್ತಾ ಇದ್ವಿ. ದಟ್ ಇಸ್ ಆಲ್ಸೋ ಎ ಬಿಗ್ ಮಾರ್ಕೆಟ್. ನಾವು ಏನು US ಕಳಿಸ್ತಾ ಇದ್ವಿ, ಅದು ಎಫೆಕ್ಟ್ ಆಗುತ್ತೆ. ಮೂರನೇದು ನಮ್ಮಲ್ಲಿ ಆಟೋಮೊಬೈಲ್ ಸ್ಪೇರ್ ಪಾರ್ಟ್ಸ್ ಕಳಿಸ್ತಾ ಇದ್ವಿ, ಇಂಜಿನಿಯರಿಂಗ್ ಪಾರ್ಟ್ಸ್ ಮಾಡ್ತಾ ಇದ್ವಿ, ಅದು ಎಫೆಕ್ಟ್ ಆಗುತ್ತೆ. ಮತ್ತು ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್, ಅಗ್ರಿಕಲ್ಚರಲ್ ಟೂಲ್ಸ್ ಮತ್ತು ಫುಡ್, ಈ ಮೇಜರ್ ಭಾಗ ನಮಗೆ ಹೊಡಿತಾ ಇರೋದು ಇದು. ಯಾಕೆಂದರೆ 50% ಡ್ಯೂಟಿ ಇದರಲ್ಲಿ ಮಾಡ್ತಾ ಇರೋದು ಇದು. ಇದಕ್ಕೆ ಕೆಲವು ಭಾಗಕ್ಕೆ ನಮಗೆ ಇದು ಎಫೆಕ್ಟ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಒಂದು 6 ತಿಂಗಳು ನಮಗೆ ಇದು ಬರ್ಬೋದು. ಬಟ್ ಈಗ ನಡೀತಾ ಇರುವಂಥ ಇದರಲ್ಲಿ ಎಫೆಕ್ಟ್ ಆಗಲ್ಲ ಅಂತ ನನ್ನ ಒಪಿನಿಯನ್. ಯಾಕೆಂದರೆ ಈಗ ಬ್ರಿಕ್ದು ಮೀಟಿಂಗ್ ಕರೆದಿದ್ದಾರೆ, ಚೈನಾಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಹೋಗಿದ್ದಾರೆ. ಸೊ ಇದೆಲ್ಲ ಒಂದಾದಾಗ ಈಗ ಆಲ್ರೆಡಿ ಇದರಲ್ಲಿ US ತೊಂದರೆ ಆಗ್ತಾ ಐತೆ. ಬಿಕಾಸ್ US ಪ್ರಾಡಕ್ಟ್ ಚೈನಾದವರು ತೊಗೊತಾ ಇಲ್ಲ, ಕೆನಡಾದವ್ರು ತೊಗೊತಾ ಇಲ್ಲ. ಈಗ ಬೇರೆ ದೇಶದವರು ಯಾರು ಬ್ರೆಜಿಲ್ ಅವ್ರು ಬೇಡ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರು ಬೆಳೆಯುವಂಥ ವಸ್ತುನ ಯಾವಾಗ ಬೇರೆ ದೇಶದವ್ರು ತೊಗೊತಾ ಇಲ್ಲ, ಅವ್ರಿಗೂ ಇಂಪ್ಯಾಕ್ಟ್ ಆಗೇ ಇರುತ್ತೆ. ಪ್ಲಸ್ ಇದು ಇಂಟರ್ನ್ಯಾಷನಲ್ ಬೈಲ್ಯಾಟ್ರಲ್ ರಿಲೇಷನ್ಶಿಪ್ ಅಂತ ನಾವು ಏನು ಮಾಡಿದ್ದೀವಿ, ಸೈನ್ ಮಾಡಿದ್ದೀವಿ, ಅದು ಎಗೇನ್ಸ್ಟ್ ಹೋದಾಗ ಆ ದೇಶಕ್ಕೂ ತೊಂದರೆ ಆಗುತ್ತೆ. ಬಹುಶಃ ಮೋಸ್ಟ್ ಪ್ರಾಬಲಿ ಇವಾಗ ಏನಾಗ್ತಿದೆ, ಇವಾಗ ನಾವು 18 ದೇಶದಲ್ಲಿ ನಾವು ರುಪಿಲಿ ನಾವು ಎಕ್ಸ್ಪೋರ್ಟ್ ಆಗಲಿ ಇಂಪೋರ್ಟ್ ಆಗಲಿ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಒಪ್ಪಂದ ಪಟ್ಟಿದ್ದೀವಿ. ಇದು ಬೇರೆ ದೇಶಗಳಿಗೆ ನಾವು ಮಾಡಿದಾಗ ಅಥವಾ ಬೇರೆ ದೇಶದವರು ಅದೇ ಥರ ಮಾಡಿದಾಗ ಬಹುಶಃ US ಡಾಲರ್ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಾವು ಬೈಕೋಸ್ಕರ ಮಾಡ್ತಾ ಇದ್ದಾರಾ ಅಥವಾ ಮಾಡಬಾರ್ದು ಅಂತ ಮಾಡ್ತಾ ಇದ್ದಾರೆ ಇರ್ಬೋದು. ಸೊ ಯಾಕೆಂದರೆ ಈಗ ನಾವು ರಷ್ಯಾದಲ್ಲಿ ಆಯಿಲ್ ನಾವು ತೊಗೊತಾ ಇದ್ದೀವಿ, US ತೊಗೊತಾ ಇದ್ದಾರೆ. US ತೊಗೊತಾ ಇರ್ಬೇಕಾದ್ರೆ ಅವ್ರು ತೊಗೊಬೋದು, ನಾವು ತೊಗೊಬಾರ್ದು ಅನ್ನೋದು ಯಾವುದಿದೆ? ಸೊ ಅದು ಯಾತಕ್ಕೆ ರೀತಿ ಇದರಲ್ಲಿ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಬಟ್ ಟು ಸರ್ಟನ್ ಎಕ್ಸ್ಟೆಂಟ್ ನಮ್ಗೆ ಸ್ವಲ್ಪ ತೊಂದರೆ ಆಗ್ಬೋದು, ಬಟ್ ವಿ ಕ್ಯಾನ್ ಗೆಟ್ ಬ್ಯಾಕ್. ಯಾಕೆಂದರೆ ಈಗ ಹೊಸ ನಾವು ಬಯಲಾಟ್ರಲ್ ರಿಲೇಷನ್ಶಿಪ್ಪಲ್ಲಿ ಝೀರೋ ಡ್ಯೂಟಿ ಫ್ರೀ ಇದರಲ್ಲಿ ನಾವು ಸೈನ್ ಮಾಡ್ತಾ ಇರೋದು. ಈಗಾಗಲೇ 18 ದೇಶಕ್ಕೆ ಮಾಡಿದ್ದೀವಿ. ಇನ್ನು ಕೆಲವಾರು ದೇಶಗಳು ಮಾಡಿದಾಗ ಆ ದೇಶಗಳಿಗೆ ನಾವು ಕೊಡ್ಬೋದು. ಯಾಕೆಂದರೆ ಇವಾಗ ನಾವು US ಕಮಿಟ್ ಆಗಿರುವಾಗ ಆ ಇಂಡಸ್ಟ್ರಿಗೆ ನಮ್ಮಲ್ಲಿ ಕೆಪಾಸಿಟಿ ಇರಲಿಲ್ಲ. ಸೊ ಅದರಿಂದ ನಾವು ಕಮಿಟ್ ಆಗ್ತಾ ಇರಲಿಲ್ಲ. ಬಟ್ ಈಗ ಬಹುಶಃ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಹಾಗೆ ಇರಬೇಕಾದ್ರೆ ಮತ್ತು ಆ ಬೇರೆ ದೇಶದವರು ನಮ್ಮಂಥ ಕಾಂಪಿಟೇಟಿವ್ ರೇಟ್ ಕೊಡಲಿಕ್ಕಾಗಲ್ಲ. ಯಾಕೆಂದರೆ ನಮ್ಮ ಫ್ಯಾಬ್ರಿಕ್ಕು, ನಾವು ಮಾಡ್ತಾ ಇದ್ದಂಥ ಫ್ಯಾಬ್ರಿಕ್ಕು ನಮ್ಮಲ್ಲೇ ಆಗಬೇಕು ಹೊರತು ಬೇರೆ ದೇಶದಲ್ಲಿ ಮಾಡ್ತಾ ಇಲ್ಲ. ಸೊ ಹಾಗಿರಬೇಕಾಗಿದ್ರೆ ಆ ಫ್ಯಾಬ್ರಿಕ್ನ ನಮ್ಮ ತಿರುಪೂರು ಇರ್ಬೋದು ಅಥವಾ ಇನ್ನೊಂದು ಜಾಗದಲ್ಲಿ ಇರ್ಬೋದು, ಅಲ್ಲಿಂದ ತೊಗೊಂಡೋಗ್ಬೇಕು ಅಂತಂದರೆ ನಾವು ಎಕ್ಸ್ಪೋರ್ಟ್ ಮಾಡಲೇಬೇಕು. ಸೊ ಹಾಗಿರಬೇಕಾದ್ರೆ ದೆರ್ ಈಸ್ ಎ ಚಾಲೆಂಜ್ ಫಾರ್ ಅದರ್ ಕಂಟ್ರೀಸ್. ಯಾಕೆಂದರೆ ವಿಯೆಟ್ನಾಮಲ್ಲಿ ಕಾಟನ್ ಜಾಸ್ತಿ ಬೆಳೆಯೋದಿಲ್ಲ, ಅವ್ರ ಫ್ಯಾಬ್ರಿಕ್ ನಮ್ಮ ಹತ್ರನೇ ಡಿಪೆಂಡೆಂಟ್. ಬಾಂಗ್ಲಾದೇಶಕ್ಕೆ ನಾವೇ ಕೊಡ್ತಾ ಇದ್ದೀವಿ. ಈ ಥರ ಇರಬೇಕಾದ್ರೆ ಚಾಲೆಂಜಸ್ ತುಂಬ ಇದೆ. ಅಂದ್ಕೊಂಡಷ್ಟು ಸುಲಭ ಇಲ್ಲ US ಐ ಥಿಂಕ್. ನೋಡೋಣ ಇನ್ನು ಕಪಲ್ ಆಫ್ ಡೇಸ್ ಇವಾಗ ಏನು ಚೈನಾದಲ್ಲಿ ಪ್ರೈಮ್ ಮಿನಿಸ್ಟರ್ ಇರೋದ್ರಿಂದ ಏನು ಡಿಸಿಷನ್ಸ್ ತೊಗೊತಾರೆ, ಬಹುಶಃ ಅದ್ರ ಮೇಲೆ ಐ ಥಿಂಕ್ ಇದು ಒಂದು ಒಳ್ಳೆ ಡಿಸಿಷನ್ಸ್ ಬರುತ್ತೆ ಅಂತ ಕಾಯ್ದೆ. ಇಲ್ಲಿ ಪ್ರೊಡಕ್ಷನ್ ಆಗ್ತಿದೆ, ಈಗ US ಒಂದಷ್ಟು ಎಫೆಕ್ಟ್ ಆಗುತ್ತೆ, ಇಲ್ಲಿಂದ ಅಲ್ಲಿ ಎಕ್ಸ್ಪೋರ್ಟ್ ಆಗೋದು ಎಫೆಕ್ಟ್ ಆಗುತ್ತೆ. ಸೊ ಪ್ರೊಡಕ್ಷನ್ ಆಗಿರೋಂಥದ್ದು ಸ್ಟೋರೇಜ್ ನಮ್ಗೆ ಏನು ಎಫೆಕ್ಟ್ ಆಗಲ್ಲ. ಎರಡು ರೀತಿ ಆಗುತ್ತೆ. ಈಗ ಕೆಲವು ದೇಶ
ಝೀರೋ ಡ್ಯೂಟಿ ಅಂತ ಇರುವಂಥ ದೇಶ ಇದೆ. ಉದಾಹರಣೆ ಒಮಾನ್ ಝೀರೋ ಡ್ಯೂಟಿ ಇದೆ. ಈಗ ಒಮಾನಲ್ಲಿ ಒಂದು ಆಫೀಸ್ ಇದ್ದು ನಾವು ಇಲ್ಲಿಂದ ಅಲ್ಲಿಗೆ ಇಂಪೋರ್ಟ್ ಮಾಡಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾನಲ್ಲ US ಗೆ. ಸೊ ಭಾಳಷ್ಟು ರೀತಿ ಇದೆ ಈ ವ್ಯಾಪಾರದಲ್ಲಿ, ತೊಂದರೆ ಏನು ಆಗೋದಿಲ್ಲ. ಆ ಥರ ಝೀರೋ ಡ್ಯೂಟಿ ಇರುವಂಥ ದೇಶ ಅಮೇರಿಕಕ್ಕೆ ಸಪ್ಲೈ ಮಾಡುವಂಥ ಭಾಳಷ್ಟು ದೇಶ ಇದೆ. ಅಮೇರಿಕ ಪ್ರಪಂಚದಲ್ಲಿ ಇರೋ ಎಲ್ಲ ದೇಶಗಳ ಮೇಲೆ ಎಗೇನ್ಸ್ಟ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಸೊ ಆಗಿರಬೇಕಾಗಿದ್ರೆ ಬಹುಶಃ ಇಲ್ಲಿಂದ ಒಮಾನಿಂದ ಇಂಪೋರ್ಟ್ ಮಾಡ್ತಾನೆ, ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ರಸ್ತೆಗಳು ಭಾಳಷ್ಟಿದೆ. ಸೊ ಅಷ್ಟೊಂದು ಎಫೆಕ್ಟ್ ಆಗೋದಿಲ್ಲ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ. ನೋಡೋಣ ಏನಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.